ಇವಾಗ ಆ್ಯಕ್ಚುಲಿ ಮಳೆಗಾಲ ಇರೋದ್ರಿಂದ ಮೋಡ ಕವಿದ ವಾತಾವರಣ ಇದೆ. ಸೊ ಇಂಥ ಒಂದು ವೆದರಲ್ಲಿ ಕೂಡ ಈ ಥರ ಒಂದು ವಾಟರ್ ಫ್ಲೋ ಸಿಗ್ತಾ ಇದೆ ನಮಗೆ. ಈಗ ಏನಾಗಿತ್ತು ಅಂತಂದ್ರೆ ನಮಗೆ ಯಾವಾಗ ಬೇಕೋ ಅವಾಗ ನೀರು ಸಿಗಕ್ಕೆ ಸ್ವಲ್ಪ ಕರೆಂಟ್ ಸಮಸ್ಯೆ ಇತ್ತು. ಕರೆಂಟ್ ಸಮಸ್ಯೆ ಇದ್ದಾಗ ನಾವು ಎಮರ್ಜೆನ್ಸಿಗೆ ಯಾರಿಗೋ ಒಂದು ಟ್ಯಾಂಕ್ ನೀರು ಬೇಕಾಗ್ತದೆ, ಹಂಗಾಗಿ ಪ್ರಾಬ್ಲಮ್ ಆಗ್ತದೆ. ರೈತ ರಾತ್ರಿ ಮೊಬೈಲ್ ನೋಡ್ತಿದ್ದಾಗ ಯೂಟ್ಯೂಬ್ ಅಲ್ಲಿ ಇವ್ರದ್ದು SMR ಗ್ರೂಪ್ಸ್ ಅಂತ ಹೇಳ್ಬಿಟ್ಟು ಒಂದು ಇದು ಬರ್ತಾ ಇತ್ತು. ಒಂದ್ಸರಿ ನಾವು ಯಾಕೆ ಟ್ರೈ ಮಾಡ್ಬೋದು ಅಂತ ಹೇಳ್ಬಿಟ್ಟು ಏನ್ ಮಾಡಿದೆ, ಅವರಿಗೆ ಕಾಲ್ ಮಾಡಿದೆ. ಕಮರ್ಷಿಯಲ್ ಏನು ಅವ್ರಿಗೆ ವಾಟರ್ ಟ್ಯಾಂಕ್ ನಿಂದ ಸಪ್ಲೈ ಮಾಡ್ತಾರೆ ಸರ್, ಯಥೇಚ್ಛವಾಗಿ ಎಷ್ಟು ಸಪ್ಲೈ ಮಾಡ್ತೀರಾ ಒಂದು ದಿವಸಕ್ಕೆ ನೀವು? ಮಾಮೂಲಿ ಸರ್, ಜನಗಳು ಕೇಳ್ದಂಗೆ ಹೆಂಗ್ ಕೇಳ್ತಾರೆ ಹಂಗೆ ಸಪ್ಲೈ ಮಾಡ್ತಾರೆ ಸರ್. ಪ್ಯಾನೆಲ್ ಎಲ್ಲ ಜಾಗ ಎಲ್ಲ ಇನ್ವೆಸ್ಟ್ ಯಾಕೆ ಸುಮ್ಮನೆ ವೇಸ್ಟ್ ಆಗ್ತದೆ ಅಂತೇಳಿ ನಮ್ಮ ಮನೆ ಮೇಲ್ಗಡೆ ಶೀಟ್ ಇತ್ತು, ಶೀಟ್ ಮೇಲ್ಗಡೆ ಅದು ಇನ್ಸ್ಟಾಲೇಷನ್. ಬಟ್ ಯಾವುದು ಕೂಡ ಇಲ್ಲಿ ಅಡೆತಡೆ ಮಾಡ್ಕೊಂಡಿಲ್ಲ ಇವರು. ಹಾಯ್ ಹಲೋ ನಮಸ್ಕಾರ ತಮಗೆಲ್ಲರಿಗೂ ರೈತ ಮಿತ್ರ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಶಶಾಂಕ್. ರೈತ ಬಾಂಧವರೇ, ಸೋಲಾರ್ ಬೋರ್ವೆಲ್ಗಳನ್ನು ಅಗ್ರಿಕಲ್ಚರ್ ಪರ್ಪಸ್ ಯೂಸ್ ಮಾಡೋದನ್ನು ಮಾತ್ರ ನಿಮಗೆ ವಿಡಿಯೋಗಳನ್ನು ನಾವು ಮಾಡಿದ್ವಿ. ಸೊ ಹೊಲದಲ್ಲಿ ಯಾವ ಥರ ವರ್ಕ್ ಆಗ್ತಾ ಇದೆ, ಜಮೀನಲ್ಲಿ ಅತಿ ಹೆಚ್ಚು ಲಾಭದಾಯಕವನ್ನು ಪಡೆದುಕೊಂಡು ಸೋಲಾರ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ ಯಾವ ಥರ ಒಂದು ಲಾಭ ತಗೊಳ್ತಿದ್ದಾರೆ, ಈ ಥರದ ಸುಮಾರು ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜಲ್ಲಿ ಮಾಡಿದ್ವಿ. ಸೊ ಇದ್ರ ಬಗ್ಗೆ ಮಾಹಿತಿಯನ್ನು ಪಡೆಯಲು ಇವಾಗ ನಾನು ಇದ್ದೇನೆ ಗ್ರಾಮದ ಹಳ್ಳಿಯ ರೈತರ ಜೊತೆ. ಇವಾಗ ನಮ್ಮ ಜೊತೆ ಇದ್ದಾರೆ ದೇವರಾಜ್ ಅಣ್ಣವರು ಅಂತ ಹೇಳಿ. ಸೊ ಇದನ್ನ ಬಿಸ್ನೆಸ್ನಾಗಿ ಮಾಡ್ಕೊಂಡಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ಸ್ಕೊಂಬರೋಣ. ಈ ಬಿಸ್ನೆಸ್ ಯಾವ ಥರ ಸ್ಟಾರ್ಟಪ್ ಮಾಡಿದ್ದಾರೆ ಮತ್ತು ಸೋಲಾರ್ ಬೋರ್ವೆಲ್ನಿಂದ ಯಾವ ಥರ ಒಂದು ಲಾಭವನ್ನು ಪಡಿತಿದ್ದಾರೆ ಅಂತ ಹೇಳಿ. ಸರ್ ನಮಸ್ಕಾರ. ಸರ್ ಮೊದಲೇದಾಗಿ ಸರ್ ನನ್ನ ಕ್ವಶನ್ ಬಂದುಬಿಟ್ಟು, ಸೋಲಾರ್ ಬೋರ್ವೆಲ್ಗೆ ಸ್ವಿಚ್ ಆಗಿ ಏನು ರೀಸನ್ ಸರ್ ಆ್ಯಕ್ಚುಲಿ? ಈಗ ಏನಾಗಿತ್ತು ಅಂತಂದ್ರೆ ನಮ್ಗೆ ಯಾವಾಗ ಬೇಕೋ ಅವಾಗ ನೀರು ಸಿಗಕ್ಕೆ ಸ್ವಲ್ಪ ಕರೆಂಟ್ ಸಮಸ್ಯೆ ಇತ್ತು. ಕರೆಂಟ್ ಸಮಸ್ಯೆ ಇದ್ದಾಗ ನಾವು ಎಮರ್ಜೆನ್ಸಿಗೆ ಯಾರಿಗೋ ಒಂದು ಟ್ಯಾಂಕ್ ನೀರು ಬೇಕಾಗ್ತದೆ, ಹಂಗಾಗಿ ಪ್ರಾಬ್ಲಮ್ ಆಗ್ತದೆ. ರೈತ ರಾತ್ರಿ ಮೊಬೈಲ್ ನೋಡ್ತಿದ್ದಾಗ ಯೂಟ್ಯೂಬ್ ಅಲ್ಲಿ ಇವ್ರದ್ದು SMR ಗ್ರೂಪ್ಸ್ ಅಂತ ಹೇಳ್ಬಿಟ್ಟು ಒಂದು ಇದು ಬರ್ತಾ ಇತ್ತು. ಒಂದ್ಸರಿ ನಾವು ಯಾಕೆ ಟ್ರೈ ಮಾಡ್ಬೋದು ಅಂತ ಹೇಳ್ಬಿಟ್ಟು ಏನ್ ಮಾಡಿದೆ, ಅವರಿಗೆ ಕಾಲ್ ಮಾಡಿದೆ. ಅವರು ಬೆಳಗ್ಗೆ ಬಂದ್ರು ಮನೆ ಹತ್ರ. ನಿಮ್ಗೆ ಏನ್ ಪರ್ಪಸ್ಗೆ ಅಂದ್ರು, ನೋಡಿ ಹಿಂಗ್ ಸಮಸ್ಯೆ, ನಾವು ತೋಟಕ್ಕೂ ಬೇಕು, ಎಮರ್ಜೆನ್ಸಿಗೆ ನಾವು ವಾಟರ್ ಟ್ಯಾಂಕರು ಸಪ್ಲೈ ಮಾಡಬೇಕು ಅಂತ ಹೇಳಿದಾಗ ಅವರು ಆಮೇಲೆ ಅದನ್ನ ಈ ಥರ ಗೈಡ್ಲೈನ್ಸ್ ಕೊಟ್ಬಿಟ್ಟು, ನೀವು ಇಷ್ಟು HP ಇಷ್ಟು ಕಿಲೋವಾಟ್ಗೆ ಇಷ್ಟು ಬೇಕು, ಟ್ರೈ ಮಾಡಿ ಅಂತ ಹೇಳಿದ್ರೆ ನಾವೇನು ಮಾಡಿದೆ, ಆಯ್ತು ಮಾಡಿ ಅಂತ ಹೇಳಿದಾಗ ನಮ್ಗೆ ಇನ್ಸ್ಟಾಲ್ ಮಾಡಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ನೋಡಿ, ಮೋಡ ಇದೆ, ಹಂಗೊಂದು ನೀರು ಬರ್ತದೆ. ಇವಾಗ ಆ್ಯಕ್ಚುಲಿ ಮಳೆಗಾಲ ಇರೋದ್ರಿಂದ ಮೋಡ ಕವಿದ ವಾತಾವರಣ ಇದೆ. ಸೊ ಇಂಥ ಒಂದು ವೆದರಲ್ಲಿ ಕೂಡ ಈ ಥರ ಒಂದು ವಾಟರ್ ಫ್ಲೋ ಸಿಗ್ತಾ ಇದೆ ನಮಗೆ. ಸರ್ ನಿಮ್ಮ ಪಂಪ್ನ ಒಂದು ಆಳ ನೋಡೋದಾದ್ರೆ ಎಷ್ಟಿದೆ ಮತ್ತು ಹಾಗೆ ಎಷ್ಟು HP ಇದೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಸರ್ ಇವಾಗ 7.5 HP ಬಿಟ್ಟಿದ್ವಿ. ಫಸ್ಟ್ ಏನ್ ಮಾಡಿದ್ವಿ, 12 HP ಬೋರ್ ಹೊಡ್ತಾ ಇತ್ತು. ಅದಕ್ಕೆ ಆಲ್ಟ್ರೇಷನ್ ಮಾಡಿ ಇವಾಗ 7 HP ಮೋಟ್ರ್ ಬಿಟ್ಟು ಅದಕ್ಕೆ ಹೊಸ ಮೋಟ್ರ್ ಹಾಕಿ, ಅದಕ್ಕೆ ಏನಾಗಿದೆ 400 ಅಡಿ ಡೆಪ್ತು ಪ್ಲಸ್ ಮೋಟ್ರ್ 10 ಅಡಿ, ಎಲ್ಲ 410 ಅಡಿ ಒಳಗೆ ನೀರು ಬರ್ತಾ ಇದೆ. ಸರ್ ಡಿಫ್ರೆನ್ಸ್ ನಿಮ್ಗೆ ಏನು ಅನಿಸ್ತಿಲ್ವಾ? ಈಗ ಅಂದ್ರೆ ಕರೆಂಟಿನಲ್ಲಿ ಓಡಿಸೋದು ಬೋರ್ವೆಲ್ಗೆ ಮತ್ತೆ ಸೋಲಾರಿಂದ ಓಡಿಸೋ ಬೋರ್ವೆಲ್ಗೆ ಏನು ಡಿಫ್ರೆನ್ಸ್ ಅನಿಸ್ತಾ ಇದೆ? ಇಲ್ಲ ನೋಡಿ, ಇವಾಗ ಮೋಡ ಇದೆ, ಮೋಡ ಇದ್ರೂ ಅಷ್ಟು ನೀರು ಬರ್ತದೆ. ನೀವು ಇನ್ನು ಸ್ವಲ್ಪ ಬಿಸಿಲು ಚೆನ್ನಾಗಿ ಬಂದ್ರೆ ಇನ್ನು ಮಾಮೂಲಿ ಕರೆಂಟ್ಗೆ ಹೆಂಗ್ ಬರ್ತಿದ್ದೋ ಅದಕ್ಕಿಂತ ಚೆನ್ನಾಗಿ ಬರ್ತದೆ, ಏನು ಸಮಸ್ಯೆ ಏನಿಲ್ಲ. ಸ್ನೇಹಿತರೆ, ನೀವು ನೋಡ್ತಿರ್ಬೋದು ಇಲ್ಲಿ. ಸೊ ಕಮರ್ಷಿಯಲ್ಗೆ ಏನು ಅವ್ರಿಗೆ ವಾಟರ್ ಟ್ಯಾಂಕ್ನಿಂದ ಸಪ್ಲೈ ಮಾಡ್ತಾರೆ ಸರ್, ಯಥೇಚ್ಛವಾಗಿ ಎಷ್ಟು ಸಪ್ಲೈ ಮಾಡ್ತೀರಾ ಒಂದು ದಿವಸಕ್ಕೆ ನೀವು? ಮಾಮೂಲಿ ಸರ್, ಜನಗಳು ಕೇಳ್ದಂಗೆ ಹೆಂಗ್ ಕೇಳ್ತಾರೆ ಹಂಗೆ ಸಪ್ಲೈ ಮಾಡ್ತಾರೆ. ಇದೊಂದು ಟ್ಯಾಂಕ್ ಮಾಡ್ಕೊಂಡಿದ್ದೀರಾ? ಸೊ ಎಲ್ಲ ಕಂಟಿನ್ಯೂ ಇದಕ್ಕೆ ಬಂದು ಡಂಪ್ ಆಗುತ್ತೆ ವಾಟರ್? ಡಂಪ್ ಆಗುತ್ತೆ. ಇದ್ರೆ ಸೋಲಾರ್ದನೆ ಇದಕ್ಕೊಂದು ಪಂಪ್ ನಾವು ಇನ್ಸ್ಟಾಲೇಷನ್ ಮಾಡಿದೀವಿ. ಇದಕ್ಕೂ 700 HP ಮೋಟರ್ ಒಂದು ಸಂಪೋಳಿಗೆ ಹಾಕಿದೀವಿ, ಸೋಲಾರ್ದೆ, ಈ ಟ್ಯಾಂಕಿಗೆ. ಚೇಂಜ್ ಓವರ್ ಮಾಡ್ಕೊಂಡು ಏನ್ ಮಾಡ್ತೀವಿ, ಸ್ವಿಚ್ ಇದು ಆಫ್ ಮಾಡ್ತೀವಿ, ಅದು ಆನ್ ಮಾಡಿದಾಗ ಏನಾಗ್ತದೆ, ಇಮಿಡಿಯೇಟ್ ಏನಾಗ್ತದೆ, ಅದು ಆನ್ ಆಗ್ತದೆ, ನೀರಲ್ಲಿ ಬರ್ತದೆ ಟ್ಯಾಂಕ್ ಅಲ್ಲಿ. ಸೂಪರ್. ಅದು ಟ್ಯಾಂಕ್ ಲೋಡ್ ಆದ್ಮೇಲೆ ಆಫ್ ಮಾಡ್ಬಿಟ್ಟು ಇದು ಆನ್ ಮಾಡಿದ್ರೆ ಮೋಟರ್ ರನ್ ಆಗ್ತದೆ. ಓಕೆ. ಸೇಮ್ ಸರ್, ಗೊತ್ತೇ ಇರಲಿಲ್ಲ ನನಗೆ. ಒಟ್ಟು 2 ಪರ್ಪಸ್ ಒಂದೇ, ಸೋಲಾರ್ ಪ್ಯಾನಲ್ನ 2 ಮೋಟ್ರಿಗೆ ಯೂಸ್ ಮಾಡ್ತಿದ್ರು. ನೀರ್ನ ಟ್ಯಾಂಕಿಗೆ ಡಂಪ್ ಮಾಡೋದಾಗಿರ್ಬೋದು ಅಥವಾ ಪಂಪ್ನಿಂದ 400 ಅಡಿಯಿಂದ ನೀರನ್ನ ತೆಗಿಯೋದಾಗಿರ್ಬೋದು. ಸರ್ ಇನ್ನು ಅಗ್ರಿಕಲ್ಚರ್ ಅಲ್ಲಿ ಎಷ್ಟು ಎಕರೆ ಕವರ್ ಮಾಡ್ತಿದ್ದಾರೆ ಸರ್? ಅಗ್ರಿಕಲ್ಚರ್ ಇದೆ ಸರ್, ಒಂದು 3 ಎಕರೆ ಅಗ್ರಿಕಲ್ಚರ್ ಇದೆ. 3 ಎಕರೆ. ಸರ್ ಟೋಟಲ್ ಆಗಿ ನಿಮಗೆ ಈಗ ಇನ್ವೆಸ್ಟ್ಮೆಂಟ್ ಅಂತ ಬಂದ್ರೆ ಎಷ್ಟು ಖರ್ಚಾಯ್ತು ಈ ಸೋಲಾರ್ ಬೋರ್ವೆಲ್ಗೆ? ಈಗ ಆಯ್ತು ಸರ್, ಈಗ ಮೋಟ್ರು ಟೋಟಲ್ ಆಲ್ರೆಡಿ ಅದು ಎಲ್ಲ ಹೊಸ ಮೋಟ್ರ್ ಹಾಕಿರೋದು CRI ಕಂಪನಿಯಿಂದ. ಅದೇ ಬೇಕು ಅಂತ ನಾನು ಕೇಳಿದೆ. ಆಮೇಲೆ CRI ಇದೇನೆ, ಅಲ್ಲಿ ಬೋರಿಗೆ ಬಿಟ್ಟಿರೋದು CRI, ಇದಕ್ಕೆ ಹಾಕಿರೋದು CRI. ಯಾಕೆ ನಮ್ಮ 2 ಬೋರ್ ಆಲ್ CRI ಓಡ್ತಾ ಇತ್ತು, ಹಂಗಾಗಿ ಏನು ಪ್ರಾಬ್ಲಮ್ ಇಲ್ಲ. ಇದಕ್ಕೆ ಏನ್ ಮಾಡೋದು, CRI ಬೇಕು ಅಂತ ಹೇಳಿದಾಗ ಅವರು CRI ಅಂತ ನಮ್ಗೆ ಬಿಟ್ಬಿಟ್ಟು ನಮಗೆ ಬರ್ತಾ ಇದೆ, ಏನು ಸಮಸ್ಯೆ ಇಲ್ಲ. ಸರ್ ಈ ಪ್ಯಾನಲ್ಸ್ ಎಲ್ಲ ಎಲ್ಲಿ ಇನ್ಸ್ಟಾಲೇಷನ್ ಮಾಡಿಸಿದ್ದೀರಾ? ಸರ್ ಪ್ಯಾನಲ್ ಎಲ್ಲ
ಜಾಗ ಎಲ್ಲ ಇನ್ವೆಸ್ಟ್ ಯಾಕೆ ವೇಸ್ಟ್ ಆಗ್ತದೆ ಅಂತೇಳಿ ನಮ್ಮ ಮನೆ ಮೇಲ್ಗಡೆ ಶೀಟ್ ಇತ್ತು, ಶೀಟ್ ಮೇಲ್ಗಡೆ ಅದು ಇನ್ಸ್ಟಾಲೇಷನ್ ಒಟ್ಟು ಯಾವುದು ಕೂಡ ಇಲ್ಲಿ ಅಡೆತಡೆ ಮಾಡ್ಕೊಂಡಿಲ್ಲ ಇವರು, ಕಂಪ್ಲೀಟ್ ಆಗಿ ಮನೆ ಮೇಲೆನೆ ಇನ್ಸ್ಟಾಲೇಷನ್ ಮಾಡಿಸಿದ್ದಾರೆ. ಸೊ ಅದನ್ನು ಕೂಡ ನೋಡ್ತಿರ್ಬೋದು ನೀವು, SMR ಗ್ರೂಪ್ಸ್ ಅವರು ಯಾವ ಥರ ಒಂದು ಇನ್ಸ್ಟಾಲೇಷನ್ ಮಾಡಿದ್ದಾರೆ ಅಂತೇಳಿ. ಸರ್ SMS ಸೋಲಾರ್ ಬಗ್ಗೆ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಸರ್ವಿಸ್ ಅಂತ ಬಂದರೆ? ನಾವು ಫೋನ್ ಮಾಡಿದ್ವಿ, ಇಮಿಡಿಯೇಟ್ ಬಂದರು, ಇನ್ಸ್ಟಾಲೇಷನ್ ಮಾಡಿದ್ರು. ಆಮೇಲೆ ನಮ್ಮ ಜನಗಳೆಲ್ಲ ಬಂದೆಲ್ಲ ನೋಡಿದ್ರು ಯಾವ ಥರ ವರ್ಕ್ ಮಾಡ್ತಾ ಇದೆ ಅಂತೇಳಿ. ಅವಾಗ ಬಿಸಿಲಿತ್ತು, ಅವಾಗ ಚೆನ್ನಾಗಿ ಬರ್ತಿತ್ತು. ಈಗಲೂ ನೋಡಿ ಏನು ಸಮಸ್ಯೆ ಇಲ್ಲ, ಈಗಲೂ ಇಷ್ಟು ಬಿಸಿಲಿದ್ರು ಬರ್ತದೆ. ಇದು ಏನು ಪ್ರಾಬ್ಲಮ್ ಇಲ್ಲ. ಇನ್ನು ಖರ್ಚು ನೋಡೋದಾದ್ರೆ ಬಂಡವಾಳ ಎಷ್ಟಾಗಿ ಸರ್? ಖರ್ಚು ಅಂತಂದ್ರೆ ಎಲ್ಲ ಹೊಸದ ಎಲ್ಲ ಇನ್ಸ್ಟಾಲ್ ಮಾಡಿರೋದು. ಇದಕ್ಕೂ ಹೊಸ ಮೋಟ್ರ್ ಹಾಕಿರೋದು, ಹೊಸ ಪಂಪು ಮೋಟ್ರು, ಇದಕ್ಕೂ ಹೊಸ ಮೋಟ್ರ್ ಹಾಕಿರೋದು. ಆಲ್ಮೋಸ್ಟ್ ಇದಕ್ಕೆ ನನ್ನ ಪ್ರಕಾರ ಒಂದು 70-80 ಸಾವಿರ ಮೇಲೆ ಖರ್ಚಾಗಿರುತ್ತೆ. ಟೋಟಲ್ ನಮ್ದೊಂದು 5 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಯ್ತು. 5 ಲಕ್ಷ ಇನ್ವೆಸ್ಟ್ಮೆಂಟ್. 5 ಲಕ್ಷ ನೀವು ರಿಕವರಿ ಹೆಂಗೆ ಮಾಡ್ಕೊಂತೀರಾ ಸರ್? ಸರ್ ಈಗ ನಾವು ಇದು ಓಡ್ತಾ ಇದೆ, ನಮಗೆ ಮಂತ್ ಲೈಟ್ ಬಿಲ್ ಎಲ್ಲ ಬರೋದು ನಮ್ಗೆ ಕಮರ್ಷಿಯಲ್ ಇದೆ ಆಲ್ರೆಡಿ. ಫಸ್ಟ್ ಇಂದಲೂ ಕಮರ್ಷಿಯಲ್ ಇದೆ. ಕಮರ್ಷಿಯಲ್ ಲೈಟ್ ಬಿಲ್ ಸ್ವಲ್ಪ ಕಮ್ಮಿ ಆಯ್ತು. ಆಮೇಲೆ ಇಲ್ಲಿಂದ ಡಂಪ್ ಮಾಡೋದಕ್ಕೆ ಜನರೇಟರ್ ಇಟ್ಕೊಂಡಿದ್ವಿ ಪಂಪಿಂದ. ಡೈಲಿ ಅದ್ರಾಗೂ ಸ್ವಲ್ಪ ಅಮೌಂಟು ಸೇವ್ ಆಗ್ತಿದೆ, ಡೀಸೆಲ್ ಎಕ್ಸ್ಪೆನ್ಸು. ಹಂಗಾರೆ ಡೇ 1 ಇಂದಾನೆ ನಿಮ್ಗೆ ರೆವೆನ್ಯೂ ಸ್ಟಾರ್ಟ್ ಆಗಿದೆ, ಉಳಿತಾಯ ಸ್ಟಾರ್ಟ್ ಆಗಿದೆ, ಸಮಸ್ಯೆ ಇಲ್ಲ. ಈಗ ಡೈಲಿ ಆ ಮಿಷಿನ್ ಓಡಬೇಕಾಗಿತ್ತು, ಸೌಂಡ್ ಬೇರೆ ಇತ್ತು. ಈಗ ಏನಾಗಿದೆ, ಎಲ್ಲ ಕಡಿಮೆ ಆಗಿದೆ. ಇದ್ರ ಮೋಟರ್ ಓಡೋದೇ ಗೊತ್ತಾಗಲ್ಲ. ಕಂಪ್ಲೀಟ್ ಸ್ಮಾರ್ಟ್ ವರ್ಕಿಂಗ್ ಸ್ವಿಚ್ ಆಗಿದ್ದಾರೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಟೆಕ್ನಾಲಜಿನ ಆ ಥರ ಯೂಸ್ ಮಾಡ್ಕೊಳ್ತಿದ್ರೆ ಒಂದೇ ಸೋಲಾರ್ನ 2 ಪಂಪಿಗೆ ಕನೆಕ್ಷನ್ ಕೊಟ್ಬಿಟ್ಟು ಸ್ವಿಚ್ ಓವರ್ ಮಾಡಿ ವಾಟರ್ ಟ್ಯಾಂಕ್ನ ಡಂಪ್ ಮಾಡೋದಾಗಿರ್ಬೋದು, ಹಾಗೆ ಕಂಪ್ಲೀಟ್ ಆಗಿ ಸ್ಟಾಕ್ ಮೇಂಟೈನ್ ಆಗಿರ್ಬೋದು. ಜೊತೆಗೆ ಇವರ ಅಗ್ರಿಕಲ್ಚರ್ 3 ಎಕರ್ಸಿಗೆ ಬೇಕಾಗಿರುವಂಥ ಕೃಷಿಗೆ ನೀರನ್ನು ಇದರಿಂದ ಸಪ್ಲೈ ಮಾಡ್ತಾರೆ. ಸರ್ ಥ್ಯಾಂಕ್ ಯು ಸೋ ಮಚ್. ಕಂಪ್ಲೀಟ್ ಆಗಿ ನಿಮ್ಮ ಒಂದು ಏನೋ ಒಂದು ಇದು ಕಮರ್ಷಿಯಲ್ ಆಗಿರ್ಬೋದು, ಹಾಗೆ ಅಗ್ರಿಕಲ್ಚರ್ ಬಗ್ಗೆ ಸೋಲಾರ್ ಪಂಪ್ನ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ. ಸೊ ಹಲವಾರು ಭಾಗದಿಂದ ರೈತರು ನೋಡ್ತಿರ್ತಾರೆ, ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರು ಸುತ್ತಮುತ್ತ, ತುಮಕೂರು, ಮಂಡ್ಯ ಈ ಕಡೆ ನೋಡ್ತಿರ್ತಾರೆ. ಅವ್ರಿಗೆ ಏನು ಹೇಳಿಕೆ ಇಷ್ಟಪಡ್ತೀರಾ ಸರ್? ಸರ್ ಈಗ ಜಾಗ ಜಮೀನಲ್ಲಿಗೆ ಬೇಕು ಅಂತೇನಿಲ್ಲ. ಈ ಮನೆ ಮೇಲೆ ಟೆರಸ್ ಇರ್ತದೆ, ಇಲ್ಲ ಮನೆ ಮುಂದೆ ಶೋ ಶೀಟ್ ಹಾಕಿರ್ತಾರೆ, ಅದ್ರ ಮೇಲೆ ನಾವು ಹಿಂಗ್ ಹಾಕಿರೋ ಶೀಟು ಅದಕ್ಕೆ ನಮ್ಮ ಪ್ಯಾನಲ್ ಹಿಂಗ್ ಬೇಕಾಗಿತ್ತು. ಅವ್ರೇನು ಅದಕ್ಕೆ ಏನ್ ಮಾಡಿದ್ರು, ಆಂಗಲ್ಸ್ ಹಾಕಿ ಇದಕ್ಕೆ ಯಾವ ತರ ಬೇಕೋ ಅದು ರೆಡಿ ಮಾಡಿ ಮಾಡ್ಕೊಡ್ತಾರೆ. ಏನು ಸಮಸ್ಯೆ ಇಲ್ಲ, ಮಾಡ್ಕೊಂಬೋದು ಸರ್. ಜನಗಳಿಗೆಲ್ಲ ಉಪಯೋಗ ಆಗುತ್ತೆ, ಏನು ಸಮಸ್ಯೆ ಏನಿಲ್ಲ. ಓಕೆ ಸರ್, ಓಕೆ ಸ್ನೇಹಿತರೆ. ಹೆಚ್ಚಿನ ಮಾಹಿತಿಗಾಗಿ SMR ಸೋಲಾರ್ ಗ್ರೂಪ್ಸ್ ಅವರ ನಂಬರ್ ನಾನು ಆನ್ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೇನೆ. ಕರೆ ಮಾಡೋ ಮುಖಾಂತರ ಮಾಹಿತಿಯನ್ನು ಪಡೆದು ಸೊ ನಿಮಗೆ ರಿಕ್ವೈರ್ಮೆಂಟ್ ಇದ್ದಲ್ಲಿ ನೀವು ಕೂಡ ಇನ್ಸ್ಟಾಲೇಷನ್ ಮಾಡಿಸ್ಬೋದು ಅಂತ ಹೇಳ್ತಾ, ಸೊ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋನೊಂದಿಗೆ. ಕೀಪ್ ಸಪೋರ್ಟಿಂಗ್ ಗೈಸ್, ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.